ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು RCB ಫೈನಲ್ ಮ್ಯಾಚ್ ಇದೆ. ನಾನದು ಸಖತ್ ಎಕ್ಸೈಟ್ ಆಗಿದ್ದೀನಿ. ಅದಕ್ಕೆ ಕಾಲೇಜಲ್ಲಿ ಸ್ವಲ್ಪ ರಿವ್ಯೂಗಳು ಕೇಳಿಕೊಂಡು ಬಂದಿದ್ದೀನಿ. ಆ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಅನ್ಎಕ್ಸ್ಪೆಕ್ಟೆಡಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಇವತ್ತು. ನಂದು ಪ್ಲ್ಯಾನ್ಸೇ ಇರಲಿಲ್ಲ ಈ ವ್ಲಾಗ್ ಮಾಡಬೇಕಂತ. RCB ಫೈನಲ್ ಮ್ಯಾಚ್ ಅಲ್ವಾ, ವ್ಲಾಗ್ ಮಾಡೇ ಬಿಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಸೊ ಬನ್ನಿ, ವಿಡಿಯೋ ನೋಡ್ಕೊಂಡು ಬನ್ನಿ. ಹೆಂಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ. ನನಗೆ ಆದಷ್ಟು ಸಿಕ್ಕಿದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಬನ್ನಿ, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಏನು ಗೊತ್ತಾ, ಒಂದು ಕೋಇನ್ಸಿಡೆನ್ಸ್ ಅಬ್ಸರ್ವ್ ಮಾಡಿದ್ದೀರಾ? ವಿರಾಟ್ ಕೊಹ್ಲಿ ಅವ್ರ ಜರ್ಸಿನೂ 18 ನಂಬರು. ಇವತ್ತಿನ ಡೇಟ್ನ ಎಲ್ಲ ಆ್ಯಡ್ ಮಾಡಿದ್ರೆ 18 ಬರುತ್ತೆ. ಆಮೇಲೆ 18 ವರ್ಷ ಆದಮೇಲೆ RCB ಫೈನಲ್ಸ್ಗೆ ಹೋಗಿದೆ. ಸೊ ನನ್ಗನ್ಸೋ ಪ್ರಕಾರ ಇದೆಲ್ಲ ಒಳ್ಳೇದಕ್ಕೆ ಆಗ್ತಾಯಿದೆ ಅನಿಸುತ್ತೆ. 100% ಈ ಸಲ ಕಪ್ ಗೆಲ್ಲತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೆದ್ದರು ಸೋತ್ರು ನಮ್ಮ RCBನೇ ಅದು. ನಾನು ಜಾಸ್ತಿ ಕ್ರಿಕೆಟ್ ನೋಡಲ್ಲ, ಬಟ್ ಈ ಸಲ ನೋಡಬೇಕು ಅಂತ ಫುಲ್ ಡಿಸೈಡ್ ಆಗಿದ್ದೀನಿ. ನೋಡ್ತೀನಿ. 7:15 ಶಾರ್ಪ್ 7:15ಗೆ ಎಲ್ಲರೂ TV ಮುಂದೆ ಕುತ್ಕೊಂಡು ನೋಡಿ. ನಂಗೆ ಗೊತ್ತು, ಇವತ್ತು ಬೆಂಗಳೂರು ಫುಲ್ಲು ಎಲ್ಲ ಕಡೆ ಎಲ್ಲಿ ನೋಡಿದ್ರು ಬರೀ RCB ಮ್ಯಾಚ್ ಬಗ್ಗೆನೇ ಮಾತುಕತೆ. ಆಮೇಲೆ RCB ಮ್ಯಾಚ್ನೇ ನೋಡ್ತಾ ಇರ್ತಾರೆ ಎಲ್ಲರೂ. ಎಲ್ಲ ಕಡೆ ಎಲ್ಲ ಏರಿಯಾದಲ್ಲೂ ಗ್ರೌಂಡ್ಗಳಲ್ಲೆಲ್ಲ ಇದು ಮಾಡಿಬಿಟ್ಟಿದ್ದಾರೆ, ಸ್ಕ್ರೀನ್ಸ್ ಹಾಕಿ ಎಲ್ಲ ಫ್ರೀ ಎಂಟ್ರಿ ಕೊಟ್ಟಿದ್ದಾರೆ RCB ಮ್ಯಾಚ್ ನೋಡೋದಕ್ಕೆ. ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಎಲ್ಲಾದರೂ ಆಚೆ ಹೋಗಿ ನೋಡೋಣ ಅಂತ. ಆಗಲಿಲ್ಲ ಅಂದರೆ ತೊಂದರೆ ಇಲ್ಲ, ಮನೇಲೇ ನೋಡ್ಕೊತೀವಿ. ಬಟ್ ಇವತ್ತು ಎಲ್ಲ ಸಖತ್ ಎಕ್ಸೈಟ್ ಆಗಿದ್ದೀನಿ ಫ್ರೆಂಡ್ಸ್. ಎಲ್ಲ ದೇವ್ರ ಹತ್ರನೂ ಬೇಡ್ಕೊಳ್ಳಿ RCB ಗೆಲ್ಲಬೇಕು ಅಂತ. ನಾನು ಬೇಡ್ಕೊತಾ ಇದ್ದೀನಿ. ಗೆಲ್ಲುತ್ತೆ ಈ ಸಲ. ಪಕ್ಕಾ ಕಪ್ಪು ನಮ್ಮದೇನೆ ಫಿಕ್ಸ್ ಆಗಬೇಕು ಅಷ್ಟೇ. ಆದರೆ ಟಫ್ ಇದೆ ಮ್ಯಾಚು ಅಂತ ಅಂದ್ಕೊಂಡಿದ್ದೀನಿ ಈ ಸಲ. ನೋಡೋಣ, ಗೆಲ್ಲುತ್ತೆ. ಫ್ರೆಂಡ್ಸ್ ನೋಡಿ, ಇವರು ಒಬ್ಬರು RCB ಫ್ಯಾನು. ದರ್ಶನ್ ಹೇಳಿ, RCB ಮ್ಯಾಚ್ ಇವತ್ತು ಫೈನಲ್ಸು ಹೆಂಗೆ ಅನಿಸ್ತದೆ, ಏನು ಅನಿಸ್ತದೆ? ಏನಾದ್ರು ಜೋಶಾಗಿ ಹೇಳ್ಬೇಕಪ್ಪ. ನಮ್ಮ RCB ಲಾಸ್ಟ್ ಫೈನಲ್ಸ್ಗೆ ಹೋಗಿರೋದು. ಸ್ವಲ್ಪ ಜೋಶಲ್ಲಿ ಇರಲಿ. ಫೈನಲ್ ಮ್ಯಾಚು ಕಪ್ ಗೆಲ್ಲುತ್ತಾ? ಗೆಲ್ಲುತ್ತೆ. ಏನಾದ್ರು ಒಂದು ಡೈಲಾಗ್ ಹೊಡೀರಿ. ಡೈಲಾಗ್ ಜೊತೆಗೆ ಹೇಳಿ ಏನಾದರೂ ಒಂದು, ನಮಗೆ ಜೋಶ್ ಬರೋ ಥರ. ಸರಿ, ನಿಮ್ಗೆ RCB ಇದರಲ್ಲಿ ಯಾರು ಇಷ್ಟ ಟೀಮಲ್ಲಿ? ಹಾಂ, ಬೆಸ್ಟ್ ಪ್ಲೇಯರ್ ಯಾರು ಅನಿಸ್ತಾರೆ? ವಿರಾಟ್ ಕೊಹ್ಲಿ. ಇವಾಗ ಇವತ್ತು ಮ್ಯಾಚ್ ನಡೀತಾ ಇದೆ. ಆಲ್ ದ ಬೆಸ್ಟ್ ಹೇಳ್ಬಿಡಿ ನಮ್ಮ ಟೀಮ್ಗೆ ಇಲ್ಲಿಂದನೇ. ಆಲ್ ದ ಬೆಸ್ಟ್ RCB. ಏನು ಆಲ್ ದ ಬೆಸ್ಟ್ RCB. ಹಾಂ, ಇವತ್ತು ಮ್ಯಾಚ್ ಗೆಲ್ಲುತ್ತೆ RCB. ನಿಮಗೆ ದರ್ಶನ್ ಸಪೋರ್ಟ್ ಮಾಡಿದ್ದಾರೆ. ದರ್ಶನ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹ್ಯೂಜ್ ಫ್ಯಾನ್ ಅಂತೆ ದರ್ಶನ್ RCBಗೆ. ಗೆಲ್ಲುತ್ತೆ ಇವತ್ತು. ಈ ಸಲ ಕಪ್ ಬರಲೇಬೇಕು, ನಮಗೆ ಬಂದೇ ಬರುತ್ತೆ ಅಂತ ನಂಬಿಕೆ ನಮಗಿದೆ. ಇವತ್ತು ಫೈನಲ್ಸ್ RCBಗೆ ಫೈನಲ್ಸ್. ಈ ಸಲ ಕಪ್ ನಮ್ಮದೇ. ಒಂದು ಜೋಶು. ಆಲ್ ದ ಬೆಸ್ಟ್ ಹೇಳ್ಬಿಡಿ ಅಂಕಲ್. ಫೈನಲ್ಸ್ಗೆ ಹೋಗಿದ್ದಾರೆ ನಮ್ಮ RCB ಅವರು. ಫೈನಲ್ಗೆ ಹೋಗಿದ್ದಾರೆ. ಈ ಸರಿ ಕಪ್ ನಮ್ಮದೇ. ಥ್ಯಾಂಕ್ ಯು ಅಂಕಲ್. ಫ್ರೆಂಡ್ಸ್, ನಮ್ಮ ಕಾಲೇಜ್ಗೆ ರಿಪಬ್ಲಿಕ್ TV ಅವ್ರು ಬಂದಿದ್ದಾರೆ. ಅವರು ಇವಾಗ ರಿವ್ಯೂ ತೊಗೊತಾ ಇದ್ದಾರೆ RCB ಫೈನಲ್ ಮ್ಯಾಚ್ ಅಂದ್ಬಿಟ್ಟು. ನೋಡಿ, ಅವರು ವಿರಾಟ್ ಕೊಹ್ಲಿ ಟಿ ಶರ್ಟ್ ಹಾಕ್ಕೊಂಡಿದ್ದಾರೆ. ಸೊ ಇವಾಗ ರಿವ್ಯೂ ತೊಗೊತಾರಂತೆ. ಹೋಗ್ತಾ ಇದ್ದೀವಿ ನಾವು ಅಲ್ಲಿಗೆ. ರಿವ್ಯೂ ಕೊಟ್ಬಿಟ್ಟು ಬರ್ತೀವಿ ಫ್ರೆಂಡ್ಸ್. ರಮನ್ ಬಂದಿದ್ದಾರೆ RTVಯಿಂದ. ಈ ಥರ ಕ್ಯಾಮ್ರಾ ತೊಗೊಬಿಡೋಣ ವ್ಲಾಗ್ ಮಾಡೋಕ್ಕೆ. ಅಶ್ವಿನಿ ಏನಂತೀರಾ? ತಗೊಳ್ಳೋಣ ಬೇಗನೆ. ಆ ಥರ ಒಂದು ಕ್ಯಾಮ್ರಾ ತೊಗೊಬಿಡೋಣ. ನಾವು ಒಂದು TV ಚಾನಲ್ ಓಪನ್ ಮಾಡಿಬಿಡೋಣ. ನಾವಿವಾಗ ಇಲ್ಲಿ ನಿಂತಿದ್ದೀವಿ RCB ಹೇಳೋಕ್ಕೆ. ಯಾಕೆ ನಿಮಗೆ RCB ಇಷ್ಟ? ಯಾಕೆಂದ್ರೆ ನಮ್ದು ಅದು ಕರ್ನಾಟಕದ ರೆಪ್ರೆಸೆಂಟೇಟಿವ್. ಮತ್ತೆ ನಾವು ಗೆಲ್ಲಬೇಕು, ಯಾಕಂದ್ರೆ ದೇ ಆರ್ ಡೂಯಿಂಗ್ ವೆರಿ ವೆಲ್. ಚೆನ್ನಾಗಿ ಆಟ ಕಲ್ತಿದ್ದಾರೆ, ಆಟ ಆಡ್ತಾರೆ. ಹಾಗಾಗಿ ಈ ಸಲ ಒಳ್ಳೆ ಟೀಮ್ ಇದೆ ಅಂತ ಹೇಳ್ತೀರಾ? ಹೌದು. ಈ ಸಲ ಕಪ್ ನಮ್ದೇ. ಯಾಕಂದ್ರೆ ಆ ಕಡೆ ಎಲ್ಲ ಹೋಗ್ತಾ ಇದ್ರ. ಬನ್ನಿ ಬನ್ನಿ ಬನ್ನಿ. ಈ ಸಲ ಕಪ್ ನಮ್ದೇ.
100% 100% ನಮ್ದೇ. ಡೌಟೇ ಇಲ್ಲ. ನೀವ್ಯಾಕೆ ಮೇಡಮ್? ಈಗ ಡಾಮಿನೋಸ್ ಹತ್ರ ಬಂದಿದ್ದೀವಿ. ನನ್ನ ಫ್ರೆಂಡು ಡಾಮಿನೋಸ್ ಅಲ್ಲಿ ಕೆಲಸ ಮಾಡ್ತಾಳೆ. ಅವಳ ಹತ್ರನೂ ರಿವ್ಯೂ ತೊಗೊಂಡು ಹೋಗೋಣ. ಇವಾಗ ಬನ್ನಿ, ನಾನು ಎಲ್ಲರ ಹತ್ರ ರಿವ್ಯೂ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕಾಲೇಜಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ. ಕಾಲೇಜಲ್ಲಿ ಆರ್ ಕನ್ನಡ ಚಾನಲ್ ಅಂತ ಒಬ್ಬರು ಬಂದಿದ್ದರು, ನ್ಯೂಸ್ ಚಾನಲಿಂದ. ಅವರು ರಿವ್ಯೂ ಕಲೆಕ್ಟ್ ಮಾಡಿಕೊಂಡು ಅದು ಸ್ವಲ್ಪ ಕ್ಲಿಪ್ಪಿಂಗ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇವಾಗ ಇವಳು ರಿವ್ಯೂ ಕೊಡ್ತಾಳಂತೆ. ಅವರು ಡಾಮಿನೋಸಲ್ಲಿ ಯಾರೋ ರಿವ್ಯೂ ಕೊಡ್ತಾರೋ ಗೊತ್ತಿಲ್ಲ. ಅವ್ರ ಹತ್ರನೂ ರಿವ್ಯೂ ತೊಗೊಂಡು ಹೋಗೋಣ ಬನ್ನಿ. ಮನೆ ಹತ್ರನೂ ಸ್ವಲ್ಪ ರಿವ್ಯೂ ಕಲೆಕ್ಟ್ ಮಾಡ್ಕೊಂಡು ಹಂಗೆ. ಇವತ್ತು ಮ್ಯಾಚ್ ಫುಲ್ ಎಕ್ಸೈಟ್ ಆಗಿದ್ದೀನಿ ನಾನಂತೂ. ಫುಲ್ ಸಕ್ಕತ್ತಾಗಿರುತ್ತೆ. ಫಸ್ಟ್ ಟೈಮ್ ನಾನು ಮ್ಯಾಚ್ ನೋಡ್ತಾನೆ ಇರಲಿಲ್ಲ. ಇವತ್ತು ನೋಡ್ತೀನಿ. ಸಕ್ಕತ್ತಾಗಿರುತ್ತೆ. RCB ಅಲ್ವಾ, ನಾನು ಪಕ್ಕ RCB ಫ್ಯಾನು. ಬಂದು ನನ್ನ ಫ್ರೆಂಡ್ ಬಂದು ನೋಡಿ, ಇವಳೆ ನನ್ನ ಫ್ರೆಂಡು. ಫಸ್ಟ್ ಟೈಮ್ ವ್ಲಾಗಲ್ಲಿ ಬರ್ತಿದ್ಯಾ? ಹೆಂಗೆ ಅನಿಸ್ತಿದೆ? ಮೊದಲು ಬಂದಿರ್ತೀನಿ ಅನ್ಸುತ್ತೆ. ಬಂದೇ ಇಲ್ಲ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ನೀನು ಬಂದೇ ಇಲ್ಲ. ಗೈಸ್, ಇವಳು ಇವಾಗ RCB ಬಗ್ಗೆ ರಿವ್ಯೂ ಕೊಡೋಕೆ ಬಂದಿದ್ದಾಳೆ. ಹೇಳಮ್ಮ. ರಿವ್ಯೂ ಎಲ್ಲ ಕೊಡಲ್ಲ, ಅಷ್ಟು ದೊಡ್ಡವರಲ್ಲ. ಎಷ್ಟು ಎಕ್ಸೈಟ್ ಆಗಿದೆಯಾ? 18 ವರ್ಷ ಆದಮೇಲೆ ತುಂಬ ಜಾಸ್ತಿ ನೋಡಿ ಸೌಂಡ್ ಎಲ್ಲ RCB ಎಷ್ಟು ಎಕ್ಸೈಟ್ ಆಗಿದೆಯಾ ನೀನು? RCB 18 ವರ್ಷ ಆದಮೇಲೆ ಫೈನಲ್ಸ್ಗೆ ಹೋಗಿದೆ. ಗೆಲ್ಲುತ್ತಾ? ಪಕ್ಕ ಗೆಲ್ಲೋದು. ಈ ಸಲ ಕಪ್ ನಮ್ಮದೇ ನೋಡಿ ಫ್ರೆಂಡ್ಸ್. ಈ ಸಲ ಕಪ್ ನಮ್ಮದೇ. ಎಲ್ಲ ಕಡೆಯಿಂದ ಅವರು ಎಲ್ಲರೂ ಅದೇ ಹೇಳ್ತಾ ಇರೋದು. ನೋಡು ಸೌಂಡ್ ಹೆಂಗಿರುತ್ತೆ. ನಿಮ್ಮ ಡಾಮಿನೋಸಲ್ಲಿ ಏನು ಫುಲ್ ಪಾರ್ಟಿ? ಎಲ್ಲರೂ ಫುಲ್ ಪಾರ್ಟಿ. ಮೇ ಬಿ ಕೆಲಸ ಮಾಡೋದು ಬಿಟ್ಟು ಎಲ್ಲರೂ RCB ಮ್ಯಾಚ್ ನೋಡ್ತಾರೆ ಅನ್ಸುತ್ತೆ. ಹೆಂಗಿದ್ದಾರೆ ಇವತ್ತು ಕಸ್ಟಮರ್ಸು? ಮ್ಯಾಚ್ಗೋಸ್ಕರ ಆವ್ರೇಜ್ ಆಗಿದ್ದಾರೆ. ಹಾಂ, ಪಕ್ಕ ಜಾಸ್ತಿ ಮ್ಯಾಚ್ಗೋಸ್ಕರ ಜಾಸ್ತಿ ಜನ ಬರ್ತಾ ಇರ್ತಾರೆ. ಸರಿ, ನಮ್ಮದು ಇದು ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ಬಿಡು. ಆಲ್ ದ ಬೆಸ್ಟ್ RCB. ನನ್ನ ಫ್ರೆಂಡ್ ಅಶ್ವಿನಿನು ಇವಾಗ ರಿವ್ಯೂ ಕೊಡ್ತಾ ಇದ್ದಾರೆ. ಯಾವುದಪ್ಪ, ಪಂಜಾಬ RCB? ನನಗೆ ಯಾವಾಗಲೂ RCBನೇ. RCB ಈ ಸಲ RCB ಕಪ್ ಗೆಲ್ಲುತ್ತಾ? ಖಂಡಿತ ಗೆಲ್ಲುತ್ತೆ. RCBಗೆ ಕಪ್ ನಮ್ಮದೇ ಇವತ್ತು. ಹಾಂ, ಇವತ್ತು ಪಕ್ಕ ನಮ್ಮದೇ ಕಪ್ಪು. ಆಲ್ ದ ಬೆಸ್ಟ್ ಹೇಳ್ಬಿಡಿ ನಮ್ಮ ಟೀಮ್ಗೆ. RCB ಹಾಂ, ಆಗಬೇಕು. ಯಾವ ಪ್ಲೇಯರ್ ಇಷ್ಟ ನಿಮಗೆ? ನನಗೆ ವಿರಾಟ್ ಕೊಹ್ಲಿ ತುಂಬ ಇಷ್ಟ. ವಿರಾಟ್ ಕೊಹ್ಲಿ ಗೆಲ್ಸ್ತಾರೆ ಅಂತ ಹೇಳ್ತೀರಾ? RCB ನೋಡಿ, ಬಸ್ಸಿಂದೇನೋ RCB, ನಮ್ಮ BMTC ಹಿಂದೆ RCB. ಸರಿ ನೋಡಿ, ಅಯ್ಯೋ ಫ್ರೆಂಡ್ಸ್, ಬಿಡಿಯೋ ಕಾಂಪ್ಲೆಕ್ಸಲ್ಲಿ RCB ಲೈವ್ ಸ್ಟ್ರೀಮಿಂಗು ಇವತ್ತು. ಎಲ್ಲ ಫುಲ್ಲು ಸಖತ್ತಾಗಿ ಎಕ್ಸೈಟ್ ಆಗಿದ್ದಾರೆ ನೋಡಿ. ಲೈವ್ ಸ್ಟ್ರೀಮಿಂಗ್ ಅಂತೆ ಏರ್ಪಡಿಸಲಾಗಿದೆ. ಉಚಿತ ಪ್ರವೇಶ. RCBನೇ ಸಲ ಕಪ್ ವಿನ್ ಆಗೋದು ಫ್ರೆಂಡ್ಸ್. RCBನೇ ನೋಡಿ, ಸಖತ್ತಾಗಿದೆ. ಮಿಸ್ಟರ್ ಯುವ ಅವ್ರ ಮನೇಲಿದ್ದೀವಿ ನಾವಿವತ್ತು. ಮಿಸ್ಟರ್ ಯುವ ಅವರೇ, ಇವತ್ತು RCB ಮ್ಯಾಚ್ ನಡೀತಿದೆ. ಏನು ಹೇಳ್ತೀರಾ ಇದಕ್ಕೆ? ನಾನು ಯಾವ ದೊಡ್ಡ ರಿವ್ಯೂವರ್ ಥರ ನಮ್ಮ ಮನೆಗೆ ಬಂದ್ಬಿಟ್ಟು ಮನೆಗೆ ಹುಡ್ಕೊ ಬಂದಿಲ್ಲ, ನನ್ನ ಕೆಲಸ ಇತ್ತು ಅದಕ್ಕೆ ಬಂದೆ ಸುಮ್ಮನೆ. ಹೇಳಿ, ರಿವ್ಯೂ ಕೊಡಿ RCB ಬಗ್ಗೆ. ನಮ್ಮ ಟೀಮ್, ನಮ್ಮ RCB, ನಮ್ಮ ರಾಜ್ಯ. ಗಿಜ್ಜೆ ಎಲ್ಲ ಸೈಡ್ಗಿಟ್ಟು ಫಸ್ಟು ರಾಜ್ಯ ಸೈಡಿಗೆ ಇಡೋಕ್ಕಾಗಲ್ಲ. ಹೆಂಗೆ ಇಡ್ತೀಯಾ? ಫಸ್ಟು ನಮ್ಮ ರಾಜ್ಯದಿಂದನೇ RCB ಟೀಮ್ ಬಂದಿರೋದು ಓಕೆ. ಬಟ್ IPL ಇದ್ದಾಗ ಮಾತ್ರ ಅದೆಲ್ಲ ಮಾತು ಬರುತ್ತೆ. ಅದಕ್ಕೆ ಸುಮ್ಮನೆ ಅವೆಲ್ಲ ಬಿಟ್ಟರೆ ಇವಾಗ ಏನು ಮಾತಾಡಬಾರ್ದು. ಇನ್ನ ಫೈನಲ್ ಮುಗೀಲಿ, ಆಮೇಲೆ ಮಾತಾಡಬೇಕು. ಗೆಲ್ಲಿ ಅಂತಾನೆ ಎಲ್ಲರೂ ಇವಾಗೆಲ್ಲ ಇಲ್ಲಿ ಫುಲ್ ಏರಿಯಾದಲ್ಲೆಲ್ಲ ಫುಲ್ಲು ಹಾಕೊಂಡು ಜೆರ್ಸಿ ಹಾಕೊಂಡೆಲ್ಲ ರ್ಯಾಲಿ ಗಿಲಿಗೆಲ್ಲ ಸಿದ್ಧತೆ ಮಾಡ್ತವ್ರೆ. ಇಲ್ಲಿ ನಮ್ಮ ಗ್ರೌಂಡ್ ಹತ್ರನೂ ಎಲ್ಲ ಸ್ಕ್ರೀನ್ ಗ್ರೀನ್ ಹಾಕೋಕ್ಕೆ ರೆಡಿ ಮಾಡ್ತವ್ರೆ. ಸೊ ಗೆಲ್ಲಬೇಕು, ಅದೊಂದೇ ಹೇಳೋದು, ಇನ್ನೇನಿಲ್ಲ. ಮಿಸ್ಟರ್ ಯುವ ಅವ್ರು ಹೇಳಾಯ್ತು RCB ಗೆಲ್ಲುತ್ತೆ ಅಂತ. ಯಾರು ಫ್ಯಾನಪ್ಪ ನೀವು? ನಾವು ಧೋನಿ ಫ್ಯಾನ್. ಧೋನಿ ಫ್ಯಾನು ಫ್ರೆಂಡ್ಸ್. ಆದರೆ RCBಗೆ ಸಪೋರ್ಟ್ ಮಾಡಲೇಬೇಕು ಇವನು. RCB ಸಪೋರ್ಟ್ ಮಾಡೇ ಮಾಡ್ತಾನೆ. ಧೋನಿಗಿರೋ ರೆಸ್ಪೆಕ್ಟ್ ಇದ್ದೇ ಇರೋದು ಯಾವಾಗಲೂ. RCB ಗೆಲ್ಲೇಬೇಕು, ಏನೇ ಮಾಡೋದು. ನಮ್ದು ವರ್ಲ್ಡ್ ಕಪ್ ಬಂದ್ರೆ ನಾವು ಧೋನಿ ಎಲ್ಲರಿಗೂ ಗೊತ್ತು. ಧೋನಿನ ಯಾರು ಏಟ್ ಮಾಡಲ್ಲ RCB ಅವರು. ನನ್ನ ಮಕ್ಕಳು ಫ್ಯಾನ್ಸ್ ಇಂದ ಎಲ್ಲ ಇದು ಮಾಡೋದು ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಮಾತ್ರ ಮಾಡೋದು ಅವ್ನಿಗೆ ಏಟು, ಇನ್ನೇನಿಲ್ಲ. ಬಟ್ ಇನ್ನೆಲ್ಲ RCBಗೆ ಸಪೋರ್ಟ್ ಅಲ್ಲ. ವಿಜಯನಗರಲ್ಲಿ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಇವರೆಲ್ಲ RCB ಮ್ಯಾಚ್ ನೋಡೋಕೆ. ಇವತ್ತು ಒಳ್ಳೆ ಮ್ಯಾಚು, ಸಖತ್ತಾಗಿರುತ್ತೆ.
ಇಲ್ಲಿ BDO ಕಾಂಪ್ಲೆಕ್ಸ್ ಅಲ್ಲಿ ಹೋಮ ಎಲ್ಲ ಮಾಡ್ತಾ ಇದಾರಂತೆ RCB ಗೆಲ್ಲಿ ಅಂತ ಅಂದ್ಬಿಟ್ಟು. ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ಚೆನ್ನಾಗಿ ಆಡ್ಲಿ ಇವತ್ತು RCB ಅವರು. ಫ್ರೆಂಡ್ಸ್, ಫೈನಲಿ ಮ್ಯಾಚ್ ಸ್ಟಾರ್ಟ್ ಆಗೋ ಟೈಮ್ ಬಂತು. ಇನ್ನೇನು ಹಾಫ್ ಆನ್ ಅವರ್ ಇದೆ ಅಷ್ಟೇ. ಈಗ ಟೈಮ್ ಎಷ್ಟಪ್ಪ, 7:15 ಆಗಿದೆ. ನಮ್ಮನೇಲಿ ಸ್ವಲ್ಪ ಫಾಸ್ಟು ಟೈಮು. ಇನ್ನು 7:10 ಆಗಿರ್ಬೋದು. ಇನ್ನು 20 ಮಿನಿಟ್ಸ್ ಅಷ್ಟೇ ಇರೋದು. ಫುಲ್ ಎಕ್ಸೈಟ್ ಆಗಿದ್ದೀನಿ ನಾನಂತೂ. ಫಸ್ಟ್ ಟೈಮ್ ಏನಲ್ಲ, ಮ್ಯಾಚ್ ನೋಡ್ತೀನಿ, ವರ್ಲ್ಡ್ ಕಪ್ ನೋಡಿದ್ದೆ. ನಾನು ಫುಲ್ಲು ಎಕ್ಸೈಟ್ ಆಗಿದ್ದೀನಿ, ಸಖತ್ ಎಕ್ಸೈಟ್ ಆಗಿದ್ದೀನಿ ಈ ಮ್ಯಾಚ್ ನೋಡೋದಕ್ಕೆ. ಇಡೀ ಬೆಂಗಳೂರಲ್ಲ, ಇಡೀ ಕರ್ನಾಟಕನೇ ಕಾಯ್ತಾ ಇದೆ ಈ ಮ್ಯಾಚ್ ನೋಡೋದಕ್ಕೆ. ಇವತ್ತೇನಾದರೂ ಈ ಮ್ಯಾಚ್ ಗೆಲ್ತು ಅಂದರೆ ಗೌರ್ಮೆಂಟ್ ಹಾಲಿಡೇ ಡಿಕ್ಲೇರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತಂತಲೇ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್. ಅಸ್ಯೂಮೇ ಮಾಡೋಕ್ಕಾಗ್ತಿಲ್ಲ, ಅಸಂಪ್ಷನ್ನೇ ಇಲ್ಲ ಇದಕ್ಕೆ. ಹಿಂಗೆ ಆಗುತ್ತೆ ಅಂತ ಹೇಳೋಕ್ಕಂತೂ ಆಗ್ತಾಯಿಲ್ಲ. ಯಾಕಂದರೆ 2 ಟೀಮು ಸ್ವಲ್ಪ ಸ್ಟ್ರಾಂಗ್ ಆಗೇ ಇದ್ದಾರೆ. ಬಟ್ ನಮ್ಮ ಟೀಮಿಗೆ ನಾವು ಸಪೋರ್ಟ್ ಮಾಡ್ಬೇಕು, ಬಿಡಬಾರ್ದಲ್ವಾ. ನೋಡಿ, ಅಯ್ಯೋ ನೋಡಿ ಎಷ್ಟು ಜನ ಹೋಗಿದ್ದಾರೆ. ವಾವ್, ಸೂಪರ್ ಕ್ಯಾಪ್ಟನ್. ಫ್ರೆಂಡ್ಸ್, ಸ್ಟಾರ್ಟ್ ಆಯ್ತು. ಟೀಮ್ ನೋಡಿ ಫ್ರೆಂಡ್ಸ್ ಹೆಂಗಿದೆ. ಫ್ರೆಂಡ್ಸ್, ನಿಮಗೆ ಮ್ಯಾಚ್ ಆದ್ಮೇಲೆ ಸಿಗ್ತೀನಿ. ನಾನು ಮ್ಯಾಚ್ ನೋಡ್ಬಿಟ್ಟು ಲಾಸ್ಟಲ್ಲಿ ಸಿಗ್ತೀನಿ. ರಿಸಲ್ಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲರೂ ದೇವ್ರನ್ನ ಬೇಡ್ಕೊಡಿ ಫ್ರೆಂಡ್ಸ್, ದೇವ್ರನ್ನ ಬೇಡ್ಕೊಡಿ. ಪಟಾಕಿ ಹೊಡಿತಾ ಇದ್ದಾರೆ ನಮ್ಮ ಮನೆ ಹತ್ರ ಫ್ರೆಂಡ್ಸ್ ಆಲ್ರೆಡಿ. ನೋಡಿ ಏನ್ ಜನ ಗೆದ್ಬಿಟ್ಟ, ಫೈನಲಿ ಮ್ಯಾಚ್ ಗೆದ್ಬಿಟ್ಟು. ನೋಡಿ 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 ಎಷ್ಟು ಜನ. ಗೆದ್ಬಿಡ್ತು ಮ್ಯಾಚು. ಸಖತ್ತು ನೋಡಿ, ಏನ್ ಕ್ರೇಜ್ ರೋಡಲ್ಲೆಲ್ಲ. I just want to say one line for the fans. Ee Sala Cup Namdu. ಈ ಸಲ ಕಪ್ಪು ನಮ್ದು. Mr. Roger Binny and Jay Shah will present the trophy to Rajat Patidar, a moment that the RCB fans will never ever forget. ಈ ಸಲ ಕಪ್ಪು ನಮ್ದು. Yes, you are charged up, and understandably so, because the wait has been long, but it is one to savor into the wee hours of the morning. RCB are champions 2025, and what a season it has been for them. Finished
number 2, but ended up as Kohli. Had to wait 18 long years to lift this IPL trophy. Kohli has had to wait 18 years to win one of the most coveted trophies, the IPL. And they've done it. After 18 years of yearning, after 3 previous heartbreaks in a final, they have done it in the 18th season of the IPL for their colossal number 18. The one player who's remained in the franchise for all these 18 years, the only player to do that in the history of the IPL. And he said it in his words, I have given RCB my youth, I have given them my pride, I have given them my experience. And this night, of all nights, history created as the Royal Challengers Bengaluru can finally say, Ee Sala Cup Namdu, the cup is ours, we are champions of the IPL. And what a moment it is for a team that was assembled by Andy Flower, of course Virat Kohli, Dinesh Karthik, Mogo Bat, who said, let's get champions ingredients, and they did exactly that. Be celebrating because we're close to the 90,000 people that have come here today. They worn those number 18 jerseys. Most of India, even if you don't support RCB, would see that this is a moment that has belonged to Virat Kohli, to a franchise that has defined loyalty over those years. This is Pandya household has 9 players who come into this team, having won with previous franchises. The ingredients, it needs to fall into place. Your destiny needs to call you. Absolutely, no one can whistle in symphony. It takes an orchestra to play. And therefore, this is like an orchestra. Look at that, that's Tarzan. Goodness gracious me. And you know, all these players were instruments. Bengaluru, I've given RCB my soul. I have given them everything. He's won Sharifa at the start of the season, as RCB knew as one of the franchises. They had what they call as an unboxing event. In that, those 2 people in the prominence of your screen, Virat Kohli passed on a plush to Rajat Patidar, a baton of leadership, saying it's your time, it is your era. And Rajat before this final said, we are winning this for Virat Kohli. They got everything right in terms of the auction table. They